ಪಾಕಿಸ್ತಾನಿನ ಗವರ್ನರ್ ಅವರು ಹೇಳೋದೇನೆಂದ್ರೆ ಈಗ ಯುದ್ಧ ಆದರೆ ಭಾರತಕ್ಕೆ ಜಾಸ್ತಿ ನಷ್ಟ ಆಗುತ್ತದೆ ಎಂಬುದು. ಆರಿಫ್ ಸಾಹೇಬ್ರೆ, ಈ ಕ್ವಾಜಾ ಆಸಿಫ್ ಏನಿದಾರಲ್ಲ ಪಾಕಿಸ್ತಾನ ಡಿಫೆನ್ಸ್ ಮಿನಿಸ್ಟರ್, ಅವ್ರು ಹೇಳ್ತಾರೆ ನಮ್ಮ ದೇಶ ಏನಿದೆಯಲ್ಲ ಇದು ಅಲ್ಲಾನ ಹೆಸರಿನ ಮೇಲೆ ನಿಂತಿರುವಂಥದ್ದು. ನಾವಂತೂ ಅಲ್ಲಾನ ಅನುಯಾಯಿಗಳು. ಭಾರತೀಯ ಸೈನ್ಯದಲ್ಲಿ ಎಷ್ಟು ಬೇಕಾದರೂ ತಾಕತ್ತಿರ್ಲಿ, ಆದ್ರೆ ನಮ್ಮ ಅಲ್ಲಾ ನಮ್ಮನ್ನು ಕಾಪಾಡ್ತಾರೆ. ನೋಡಿ, ಅವ್ರಿಗೆ ಇಸ್ಲಾಮಿನ ಬಗ್ಗೆ ಸ್ವಲ್ಪ ಆದ್ರೂ ಗೊತ್ತಿದ್ರೆ ಅಲ್ಲಾನ ರಬ್ಬುಲ್ ಆಲಮೀನ್ ಅಂತಾರೆ. ರಬ್ಬುಲ್ ಮುಸ್ಲಿಮೀನ್ ಅಂತೂ ಕರೆಯೋದಿಲ್ವಲ್ಲ. ಆತ ಕೇವಲ ಮುಸಲ್ಮಾನರ ರಕ್ಷಣೆ ಮಾತ್ರ ಮಾಡೋದಿಲ್ಲ, ಪ್ರತಿಯೊಬ್ರು ಕೂಡ ತನ್ನವರೇ ಅಂತ ಹೇಳ್ತಾನೆ. ಸುಹೃದಂ ಸರ್ವಭೂತಾನಾಂ ಗೀತೆಯಲ್ಲಿ ಬರುತ್ತೆ. ಆತ ಪ್ರತಿಯೊಂದು ಜೀವಿಯ ಮಿತ್ರ. ಕುರಾನ್ ಹೇಳುತ್ತೆ, ಅವನ ಇಚ್ಛೆ ಇಲ್ದಿದ್ರೆ ಒಂದು ಎಲೆ ಕೂಡ ಅಲ್ಲಾಡಲ್ಲ ಅಂತ. ಆ ಅಲ್ಲಾನ ಹೆಸರಲ್ಲಿ ಸೃಷ್ಟಿಯಾದ ರಾಷ್ಟ್ರ 2 ಭಾಗ ಆದಾಗ ಅಲ್ಲ ಯಾಕೆ ಬಂದು ಕಾಪಾಡ್ಲಿಲ್ಲ ಹೇಳಿ? ಯಾಕೆ ಕಾಪಾಡ್ಲಿಲ್ಲ ಅಂತ ಹೇಳಿ. ಯಾಕೆ ಕಾಪಾಡ್ಲಿಲ್ಲ ಅಂದ್ರೆ, ನೋಡಿ, ನೀವು ಅಲ್ಲಾನ ಹೆಸರಲ್ಲಿ ತಪ್ಪು ಕಾರ್ಯಗಳನ್ನ ಮಾಡಿದ್ರೆ ಆತ ಬಂದು ಖಂಡಿತ ಕಾಪಾಡೋದಿಲ್ಲ, ಯಾವುದೇ ಕಾರಣಕ್ಕೂ ರಕ್ಷಣೆ ಮಾಡಲ್ಲ. ಅದೇ ನೀವು ಅಲ್ಲಾನ ಕಾನೂನಿನ ಪ್ರಕಾರ ನಡ್ಕೊಂಡ್ರೆ ಆತ ಖಂಡಿತ ಬಂದು ನಿಮ್ಮನ್ನು ಕಾಪಾಡ್ತಾನೆ. ಅಲ್ಲಿನ ಪ್ರತಿಯೊಬ್ಬ ವ್ಯಕ್ತಿ, ಇಶಾಕ್ದಾರ್ ಫಾರಿನ್ ಮಿನಿಸ್ಟರ್ ಏನಿದ್ದಾರೆ, ಅವರ ಹೇಳಿಕೆ ನೋಡಿದೆ. ಅವ್ರು ಏನು ಹೇಳ್ತಾರೆ ಅಂದ್ರೆ, ಅಲ್ಲಾ ನಮ್ಮನ್ನ ನ್ಯೂಕ್ಲಿಯರ್ ಪವರ್ ಆಗಿ ಬದಲಾಯಿಸಿದ್ದಾರೆ, ಅಲ್ಲಾ ನಮ್ಮನ್ನ ಪಾಕಿಸ್ತಾನದ ಮಿಸೈಲ್ ಆಗಿ ಬದಲಾಯಿಸಿದ್ದಾರೆ. ಅಲ್ಲಾ ತಾಲಾ ಹಿಟ್ಲರ್ಗೂ ಕೂಡ ತುಂಬಾ ಶಕ್ತಿ ಕೊಟ್ಟಿದ್ರು. ಆಮೇಲೆ ಆ ಹಿಟ್ಲರ್ನ ಕಥೆ ಏನಾಯ್ತು ಅಂತ ನಿಮಗೆ ಗೊತ್ತು. ನಾನು ಈಗ ತಾನೇ ಕುರಾನಲ್ಲಿ ಇರೋದನ್ನ ಹೇಳ್ದೆ. ಯಾವ ದೇಶ ನ್ಯಾಯದ ರೀತಿಲಿ ನಡೀತಾ ಇಲ್ವೋ ಅದ್ರ ಬಗ್ಗೆ ಕುರಾನ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅದಕ್ಕೆ ಶಿಕ್ಷೆ ಸಿಗುತ್ತೆ ಅಂತ. ಜಗತ್ತಿನ ಯಾವುದೇ ಶಕ್ತಿ ಅದನ್ನ ತಡೆಯೋದಿಕ್ಕೆ ಆಗಲ್ಲ. ನೋಡಿ, ಅಲ್ಲಿ ರೈಲ್ವೆ ಮಿನಿಸ್ಟರ್, ರೈಲ್ವೆಗಂತೂ ಡಿಫೆನ್ಸ್ಗೂ ಏನೂ ಸಂಬಂಧವೇ ಇಲ್ಲ, ಆದ್ರೂ ಅವ್ರು ಹೇಳ್ತಾರೆ ನಮ್ಮ ಮಿಸೈಲ್ಸ್ ಏನಿದೆ ಅದರ ಹೆಸರುಗಳು ಗೋರಿ, ಶಹೀನ್, ಗಜ್ನವಿ ಇವೆಲ್ಲವೂ ಅಲ್ಲಾನ ಮಿಸೈಲ್ಗಳು, ಮತ್ತೆ ಇವನ್ನ ಭಾರತದ ಕಡೆಗೆ ತಿರುಗಿಸಲಾಗಿದೆ. ಇವರೆಲ್ಲ ಪಾಕಿಸ್ತಾನದ ದೊಡ್ಡ ಬುದ್ಧಿಜೀವಿಗಳು. ಅವ್ರು ಕೇಳಿದ್ರು, ಈ ಗಜಬಿ ಗೋರಿ ಎಲ್ಲ ನಿಮ್ಮ ನೆಂಟ್ರಾ ಅಂತ. ಇದು ನಾನು ಕೇಳಿದ್ದಲ್ಲ, ನೋಡಿ, ನಾನು ಕೇಳಿದ್ದಲ್ಲ. ಇವರು ಅವರ ಹೆಣ್ಣುಮಕ್ಕಳ ಮೇಲೆ ಎಷ್ಟು ದಾಳಿ ಮಾಡಿದಾರೋ ಅಷ್ಟೇ ದಾಳಿಯನ್ನ ನಮ್ಮ ಮೇಲೂ ಕೂಡ ಮಾಡಿದಾರಲ್ಲ. ನೋಡಿ, ಇವರು ಬಹಳ ದೊಡ್ಡ ಬುದ್ಧಿಜೀವಿಗಳು. ಇವರೆಲ್ಲ ಪಬ್ಲಿಕ್ ಇಂಟೆಲೆಕ್ಚುಯಲ್. ಇವರು ಅವರ ಪ್ರೋಗ್ರಾಮ್ ಇರುತ್ತಲ್ಲ ಅದರಲ್ಲಿ ಹೋಗಿ ಏನೇನೋ ಮಾತಾಡ್ತಾರೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಅಲ್ಲಿ ಯಾರಾದ್ರೂ ಒಬ್ರು ಯಾವ್ದಾದ್ರೂ ಪಂಜಾಬಿ ಹೆಸರನ್ನ ತಗೊಳ್ಬಹುದಾಗಿತ್ತು, ಅದನ್ನ ತಗೊಂಡು ಇವ್ರು ಇದಕ್ಕೆ ಹೆಸರಿಡ್ಬೋದಾಗಿತ್ತು, ಅವಾಗ ಚೆನ್ನಾಗಿರೋದು. ಆದ್ರೆ ನಿನ್ನನ್ನ ಯಾವ ಜಾಗದ ಜೊತೆ ಗುರುತಿಸ್ಕೊಳ್ತೀಯೋ ಅದಕ್ಕೂ ನಿನಗೂ ಯಾವುದೇ ರೀತಿಯ ಸಂಬಂಧ ಇರೋದೇ ಇಲ್ಲ. ಈಗ ರೈಲ್ವೆ ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ನಮ್ಮ ಹತ್ರ 130 ನ್ಯೂಕ್ಲಿಯರ್ ಬಾಂಬ್ ಇದೆ. ಸದ್ಯ ಅವರು ಎಣಿಸಿ ಇಟ್ಕೊಂಡಿದಾರಲ್ಲ, ಅದು ಒಳ್ಳೆ ವಿಷಯ, ನಿಜವಾಗ್ಲೂ ಮೆಚ್ಚಬೇಕಾ. ಯಾವ್ದಾದ್ರೂ ದೇಶದಲ್ಲಿ ರೈಲ್ವೆ ಮಿನಿಸ್ಟರ್ ಗೊತ್ತಿರುತ್ತಾ ಎಷ್ಟು ನ್ಯೂಕ್ಲಿಯರ್ ಬಾಂಬ್ ಇದೆ ಅಂತ? ಯಾವ್ದಾದ್ರೂ ನಾರ್ಮಲ್ ದೇಶ ಆಗಿದ್ರೆ ಗೊತ್ತಿರ್ತಿರ್ಲಿಲ್ಲ, ಆದ್ರೆ ಇದು ಪಾಕಿಸ್ತಾನ ಅಲ್ವಾ, ಏನ್ ಬೇಕಿದ್ರೂ ಆಗ್ಬೋದು. ಕೆಲವು ವರ್ಷಗಳ ಹಿಂದೆ ತಾರಿಫ್ ಫತೇ ಅವರು ಆಪ್ಕೆ ಅದಾಲತಿಗೆ ಬಂದಿದ್ರು. ಆಗ ನಾನು ಅವ್ರ ಹತ್ರ ಕೇಳಿದ್ದೆ ಪಾಕಿಸ್ತಾನದ ನ್ಯೂಕ್ಲಿಯರ್ ಶಕ್ತಿಗಳ ಬಗ್ಗೆ. ಆಗ ಅವ್ರು ಹೇಳಿದ್ರು, ರಜತ್ ಅವರೇ ಚಿಂತೆ ಮಾಡಬೇಡಿ, ಅವರ ನ್ಯೂಕ್ಲಿಯರ್ ಬಾಂಬ್ಗಳಲ್ಲಿ ಫಲೂದನ ಫಿಲ್ ಮಾಡಿದ್ದಾರೆ ಅಂತ. ಸರಿ, ನೀವು ನನಗೊಂದು ವಿಷಯ ಹೇಳಿ. ಯಾವಾಗ ನೀವು ನಿಮ್ಮ ಅನುಸಂಧಾನ, ನಿಮ್ಮ ಪರಿಶ್ರಮ, ಅದರ ಫಲ ಆಯುಧ ಆಗಿರೋದಿಲ್ವೋ, ನೀವು ಅದರ ಡಿಸೈನ್ನ ಬೇರೆ ಎಲ್ಲಿಂದನೋ ಕದ್ದು ತಂದಿರ್ತೀರ. ನೋಡಿ, ಇದೊಂದು ಅಡ್ಮಿಟೆಡ್ ಫ್ಯಾಕ್ಟ್. ನಾನಿಲ್ಲಿ ಯಾವುದೇ ಆರೋಪ ಮಾಡ್ತಾ ಇಲ್ಲ. ಅದು ಕದ್ದು ತಂದಿರೋಂಥ ಡಿಸೈನ್. ಮತ್ತೆ ಅವರು ಕದ್ದಿರೋದು ಕೂಡ ಯಾವುದೇ ಟಾಪ್ ಮೋಸ್ಟ್ ಡಿಸೈನ್ ಆಗಿರಲಿಲ್ಲ, ಒಂದು ಮಿಡಲ್ ಲೆವೆಲ್ನಲ್ಲಿತ್ತು. ಹಾಗಾಗಿ ಅದರಲ್ಲಿ ಹೆಮ್ಮೆ ಪಡೋಂಥದ್ದೇನಿದೆ ಹೇಳಿ? ಆಮೇಲೆ ಅದನ್ನ ನೋಡಿದಾಗ, ಸರಿಯಾಗಿ ವಿಚಾರಿಸಿದಾಗ ಅವರು ಯಾಮಾರಿರೋದು ಗೊತ್ತಾಯ್ತು. ಯಾವಾಗ ಪ್ರಧಾನಮಂತ್ರಿ ಮೋದಿ ಅವರು
ನಮ್ಮ ಶೋಗ್ ಬಂದಿದ್ರಲ್ಲ, ಆಗ ಅವ್ರ ಹತ್ರ ಕೂಡ ಕೇಳಿದ್ದೆ. ಆಗ ಅವ್ರು ಹೇಳಿದ್ರು, ನೀವೇನು ಚಿಂತೆ ಮಾಡ್ಬೇಡಿ, ನಾನ್ ಲಾಹೋರ್ಗೆ ಹೋಗಿದ್ದಾಗ ಚೆಕ್ ಮಾಡಿದ್ದೀನಿ, ಅಲ್ಲಿ ಏನೂ ಇಲ್ಲ. ನಾನು ನಮ್ಮ ಪ್ರಧಾನಮಂತ್ರಿಗಳ ಮೇಲೆ ಹೆಚ್ಚು ವಿಶ್ವಾಸ ಇಡ್ತೀನಿ, ಪಕ್ಕದ ದೇಶದವ್ರ ಮೇಲೆ ಅಲ್ಲ. ಮತ್ತೆ ಇದು ನಮ್ಮ ಸೌಭಾಗ್ಯ ಅಂತಾನೆ ಹೇಳ್ಬೇಕು. ನಮ್ಮ ಹತ್ರ ಇಷ್ಟು ದೊಡ್ಡ ಎಕ್ಸ್ಪರ್ಟ್ ಏರ್ ಚೀಫ್ ಮಾರ್ಷಲ್ ಸಾಹೇಬ್ರಿದ್ದಾರೆ, ಅವ್ರನ್ನೇ ಕೇಳೋಣ. ನಾವು ನಿಮ್ಮಿಂದ ತಿಳ್ಕೋಬೇಕು ಅಂತ ಇದ್ದೀವಿ. ಪಾಕಿಸ್ತಾನ ನ್ಯೂಕ್ಲಿಯರ್ ಕೇಪಬಿಲಿಟಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಇಷ್ಟು ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾರೆ, ಇಷ್ಟು ದೊಡ್ಡ ದೊಡ್ಡ ಬಾಂಬ್ಗಳಿದೆ, ಗಜನಿ ಗೋರಿ ಇದೆ ಅಂತ ಹೇಳ್ತಾರಲ್ಲ. ನ್ಯೂಕ್ಲಿಯರ್ ಕೇಪಬಿಲಿಟಿ ಇದೆ, ಆದರೆ ನೋಡಿ, ಈಗ ಒಂದು ಚಿಕ್ಕ ವಿಷಯ ನಡೆಯುತ್ತೆ ಅಂತ ಹೇಳ್ತಾರೆ. ಆಗ ಅದರಲ್ಲಿ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಒಂದ್ ವೇಳೆ ಪಾಕಿಸ್ತಾನದಿಂದ ಏನಾದರೂ ತೊಂದರೆ ಆದರೆ ಸೀದಾ ಅದು ನ್ಯೂಕ್ಲಿಯರ್ ವಿಚಾರಕ್ಕೆ ಹೋಗುತ್ತೆ. ಅವರ ಮೆಚ್ಯೂರಿಟಿ ಲೆವೆಲ್, ರೆಸ್ಪಾನ್ಸಿಬಿಲಿಟಿ ಹಾಗೆ ರೆಸ್ಪಾನ್ಸಿಬಲ್ ನ್ಯೂಕ್ಲಿಯರ್ ಪಾತ್ ಏನಿದೆಯಲ್ಲ ಅದು ಕಮ್ಮಿ ಇದೆ. ಇದನ್ನ ಪೂರ್ತಿ ಪ್ರಪಂಚ ನೋಡಬೇಕು. ಯಾಕಂದ್ರೆ ಚಿಕ್ಕದು ಯಾವುದೇ ವಿಚಾರ ಆದರೂ ಕೂಡ ಹೇಳ್ತಾರೆ ನಮ್ಮ ಹತ್ರ ನ್ಯೂಕ್ಲಿಯರ್ ರೆಡಿ ಇದೆ ಅಂತ. ಸೊ ಇವ್ರಿಗೆ ಎಷ್ಟು ಕಡಿಮೆ ಮಾತಾಡಿದ್ರೆ ಅಷ್ಟು ಒಳ್ಳೇದು. ನೋಡಿ, ನೀವು ಒಂದ್ ವೇಳೆ ನನಗೆ ಅನುಮತಿ ಕೊಟ್ರೆ ನಾನೊಂದು ಮಾತು ಹೇಳ್ಬೋದಾ ಇಲ್ಲಿ? ಹೇಳಿ. ವಿಷಯ ಏನು ಅಂದ್ರೆ, ಅವರ ಈ ಕಾಮಿಡಿ ಎಪಿಸೋಡ್ಸ್ಗಳಿರತ್ವಲ್ಲ, ಅದರಲ್ಲೂ ಕೂಡ ನೋಡಿ ನಮ್ಮ ಬಳಿ ಅಂದ್ರೆ ಇವರು ಹೇಳಿದ್ದು ಸರಿಯಾಗೇ ಇದೆ. ನಮ್ಮ ಆದರಣೀಯ ಜಡ್ಜ್ ಸಾಹೇಬ್ರು ಅವ್ರು ಹೇಳ್ದಾಗೆ ಅವ್ರ ಬಾಯಲ್ಲಿ ಯಾವಾಗಲೂ ಒಂದೇ ಮಾತು ಬರೋದು, ನಮ್ಮ ಹತ್ರ ಆಟಮ್ ಬಾಂಬ್ ಇದೆ ಅಂತ. ಮತ್ತೆ ಇತ್ತೀಚಿನ ಬಹಳ ಕಷ್ಟದ ಸಂಗತಿ ಏನು ಅಂತಂದ್ರೆ, ಭಾರತ ನೀರನ್ನ ನಿಲ್ಸೋ ನಿರ್ಧಾರ ಮಾಡಿದೆ. ಮತ್ತೆ ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ, ನೀರನ್ನ ನಿಲ್ಸೋ ನಿರ್ಧಾರ ಮಾಡಿದ್ರು ಅಂತಂದ್ರೆ ಅದು ಯುದ್ಧದ ನಿರ್ಧಾರ. ಬಹಳ ಇಂಟ್ರೆಸ್ಟಿಂಗ್ ಮಾತನ್ನ ಹೇಳಿದವರು ಬಿಲಾವಲ್ ಭುಟ್ಟೋ ಅವರು. ನೋಡಿ, ಅವ್ರು ಹೇಳ್ತಾರೆ, ಸಿಂಧೂ ನದಿ ಸನಾತನದ ಪ್ರತೀಕ. ಸಿಂಧೂ ನೀರನ್ನ ನಿಲ್ಸೋ ಅಂಥದ್ದು ಸನಾತನ ಧರ್ಮದ ವಿರುದ್ಧವಾದದ್ದು. ಮೋದಿಯವರಂತೂ ಸನಾತನದ ಸೇವಕರಲ್ವಾ, ಮತ್ತ್ಯಾಕೆ ಸಿಂಧೂ ನೀರನ್ನ ನಿಲ್ಲಿಸ್ತಾರೆ? ಇರಲಿ, ಅವ್ರು ಮಾಡಿರೋದ್ರಲ್ಲೂ ಒಂದು ಅರ್ಥ ಇದೆ. ನೋಡಿ, ಅವರು ಭಾರತದ ಸಭ್ಯತೆಯ ಬಗ್ಗೆ ಮಾತನಾಡ್ತಾರೆ. ಯಾರು ಸನಾತನ ಆದರ್ಶಗಳ ಬಗ್ಗೆ ಮಾತನಾಡ್ತಾರೆ ಅವ್ರಿಗೆ ಈಗ ಅರ್ಥ ಆಗಿದೆ, ಇದರಲ್ಲಿ ನಿಲ್ಸೋ ಅಂಥ ಪರಂಪರೆ ಮುಂಚೆಯಿಂದ ಇಲ್ಲ ಅಂತ ಅನ್ನೋದು. ಆದರೆ ನಾನಿಲ್ಲಿ ನಿಮಗೆ ಒಂದು ಮಾತನ್ನ ಹೇಳ್ತೀನಿ ನೋಡಿ, ನನಗೆ ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಭಾರತದ ಪರಂಪರೆ, ನೀವು ಸನಾತನ ಅಂತ ಅನ್ಬೋದು, ಭಾರತೀಯ ಪರಂಪರೆ ಅಂತ ಕೂಡ ಅನ್ಬಹುದು. ಅದೇನೇ ಆಗ್ಲಿ, ಅದು ಶಾಂತಿ ಮತ್ತೆ ಅಹಿಂಸೆಯ ಪರಂಪರೆಯಾಗಿದೆ. ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಆದರೆ ಅಹಿಂಸೆಯ ಅರ್ಥ ಎಲ್ಲಾ ಕಾಲದಲ್ಲೂ ನಾವು ಹೇಡಿಗಳಾಗಿರಬೇಕು ಅನ್ನೋದಲ್ಲ. ಅಹಿಂಸೆಯ ಅರ್ಥ ಯಾವತ್ತೂ ಇದಲ್ಲ. ಅಂದ್ರೆ ಆ ಆಪತ್ತು ಬಂದಾಗ ನೀವು ತಲೆ ಬಗ್ಸಿ ಅನ್ನೋದಲ್ಲ. ಅಹಿಂಸೆಯ ಅರ್ಥ ಇದೂ ಕೂಡ ಅಲ್ಲ. ನಾವು ಆಯುಧಗಳನ್ನ ನೋಡಿ, ಜನರಿಗೆ ವಿಚಿತ್ರ ಅನ್ನಿಸ್ಬೋದು, ಆದರೆ ಅಹಿಂಸೆಯ ಅರ್ಥ ನಾವು ಆಯುಧಗಳನ್ನ ಬಳಸೋದಿಲ್ಲ ಅಂತ ಕೂಡ ಅಲ್ಲ. ಅಹಿಂಸೆಯ ಪರಭಾಷೆ ಏನು ಅಂತಂದ್ರೆ, ಅಹಿಂಸಾ ಪ್ರತಿಷ್ಠಾಯಂ ತತ್ಸನ್ನಿಧೆ ವೈರ್ತ್ಯಾಗ. ಎಲ್ಲಿ ಅಹಿಂಸೆ ಪ್ರತಿಷ್ಠಾಪನೆಯಾಗುತ್ತೋ ಅಲ್ಲಿ ಯಾರ ಮನಸ್ಸಿನಲ್ಲೂ ವೈರತ್ವನೇ ಇರೋದಿಲ್ಲ ಅಂತ, ದುರ್ಭಾವನೆ ಇರೋದಿಲ್ಲ, ದ್ವೇಷದ ಭಾವ ಇರೋದಿಲ್ಲ. ಆದ್ರೆ ಯಾವುದಾದ್ರೂ ವ್ಯಕ್ತಿ ಒಬ್ಬ ವ್ಯಕ್ತಿನ ಕೊಲೆ ಮಾಡಬೇಕು ಅಂದ್ಕೊಂಡ್ರೆ, ಆಗ ಅವನ ಕೈಯಲ್ಲಿ ಆಯುಧ ಇದ್ರೆ ನೀವು ಅವನ ಜೊತೆ ಹೋರಾಡಿ ಅವನ ಆಯುಧನ ಕಿತ್ಕೋಬೇಕು. ಅದು ಕೂಡ ಅಹಿಂಸೆಯ ಪಾಲನೆನೇ ಆಗುತ್ತೆ. ಅದು ಯಾವುದೇ ಕಾರಣಕ್ಕೂ ಅಹಿಂಸೆಯ ವಿರೋಧ ಅಲ್ಲ. ಮತ್ತೆ ನಮ್ಮ ಪರಂಪರೆಯಲ್ಲಿ ಏನು ಹೇಳಲಾಗಿದೆ? ಅಗರ್ತಾ ಚತುರೋ ವೇದೋ ಭ್ರಷ್ಟಾ ಸಶರಂ ಧನು ಇದಂ ಬ್ರಹ್ಮಂ ಇದಂ ಛಾತ್ರಂ ಶಾಸ್ತ್ರಾದಪಿ ಶಸ್ತ್ರಾದಪಿ. ಇಲ್ಲಿ ಏನ್ ಹೇಳಿದ್ದಾರೆ, ಇಲ್ಲಿ ನಮಗೆ ಏನು ಆದೇಶ ನೀಡಿದ್ದಾರೆ ಅಂದ್ರೆ, ನೋಡಿ, ನಮ್ಮ ಹತ್ರ ನಾವು ವಿದ್ಯೆ ಜ್ಞಾನದಿಂದ ಪರಿಪೂರ್ಣರಾಗಬೇಕು. ನಮ್ಗೆ ಅದು ಸಾಫ್ಟ್ ಪವರ್ ಕೊಡುತ್ತೆ. ಆದರೆ ಇದರ ಹಿಂದೆ ಯುದ್ಧಾಭ್ಯಾಸ, ಇದರ ಹಿಂದೆ ಶಸ್ತ್ರಗಳ ಶಕ್ತಿಯನ್ನ ಹೊಂದಿರಬೇಕು ಅಂತ ಹೇಳುತ್ತೆ. ನೋಡಿ, ಇದಕ್ಕೆ ನಿಮ್ಮ ಪರಂಪರೆ ಹಾಗೂ ನಿಮ್ಮ ಸಂಸ್ಕೃತಿ, ನಿಮ್ಮ ಜೀವನ ಶೈಲಿಯ ಮೇಲೆ ಯಾರಾದರೂ ದಾಳಿ ಮಾಡೋದಕ್ಕೆ ಬಂದಾಗ, ನಿಮ್ಮ ಮೇಲೆ ಆತಂಕವಾದಿ ದಾಳಿ ಮಾಡೋದಕ್ಕೆ ಬಂದಾಗ ನಮಗೆ ಹೇಳಿದ್ದಾರೆ, ಮೊದಲು ಸಂವಾದದ ಶಕ್ತಿಯನ್ನ ಬಳಸ್ಕೊಳ್ಳಿ ಅಂತ, ಅವರನ್ನ ಎದುರಿಸೋದಿಕ್ಕೆ. ಆದರೆ ಎದುರಿಗಿರೋ ವ್ಯಕ್ತಿ ಕೇವಲ ತಾಕತ್ತಿನ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ, ಸಂವಾದದ ಶಕ್ತಿಯಲ್ಲಿ ನಂಬಿಕೆ ಇಲ್ಲದೆ ಹೋದ್ರೆ
ನಿನ್ನ ಹತ್ರ ಕೂಡ ಅಂಥ ತಾಕತ್ತು ಇರಬೇಕು, ಅವ್ರನ್ನ ಹಿಂದೆ ಓಡಿಸೋ ಅಷ್ಟು ಶಕ್ತಿ ಇರಬೇಕು ಅಂತ. ನಿಮ್ಮ ನೀವು ರಕ್ಷಿಸ್ಕೊಳ್ಳೋ ಶಕ್ತಿ, ರಕ್ಷಣೆ ಮಾಡ್ಕೊಳ್ಳುವಂಥ ಶಕ್ತಿ ಇರಬೇಕು. ನಿನ್ನ ಹತ್ರ ಕೂಡ ಆ ಶಕ್ತಿ ಇರಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಅನ್ಕೊಳ್ಳೋದು, ಇತಿಹಾಸದಲ್ಲಿ ನಮ್ಮಿಂದ ಕೆಲವು ತಪ್ಪಾಗಿರಬಹುದು, ಆದರೆ ಇವತ್ತು ನಮ್ಮ ಕ್ಷಮತೆ ಏನಿದೆ ಅದರ ಆಧಾರದ ಮೇಲೆ ನಾವು ನಮ್ಮ ಸುರಕ್ಷತೆಯ ತಯಾರಿಗಳನ್ನ ಮಾಡ್ಕೋಬೇಕಾಗತ್ತೆ. ಮತ್ತೆ ಆಲ್ರೆಡಿ ಇದೆ. ಮತ್ತೆ ಆರಿಫ್ ಸಾಹೇಬ್ರೆ, ನಮ್ಮ ಏರ್ ಚೀಫ್ ಮಾರ್ಷಲ್ ಅವರನ್ನೇ ಕೇಳೋಣ, ನಮ್ಮ ಸುರಕ್ಷತೆಗೆ ಎಷ್ಟು ಸಿದ್ಧತೆ ಆಗಿದೆ ಅಂತ. ಪೂರ್ತಿ ತಯಾರಾಗಿದೆ, ಮತ್ತೆ ಅವ್ರು ಎಷ್ಟು ಅನ್ಕೊಂಡಿದ್ರು ಅದಕ್ಕಿಂತ ಹೆಚ್ಚಾಗೇ ಇದೆ. ಸರ್, ನನ್ನ ಪ್ರಶ್ನೆ ಏನಂದ್ರೆ, ಇತ್ತೀಚೆಗೆ ಯುದ್ಧದ ವಿಷಯ ನಡೀತಾ ಇದೆಯೋ ಪಾಕಿಸ್ತಾನದಲ್ಲಿ, ಅಲ್ಲಿನ ಎಷ್ಟೋ ಲೀಡರ್ಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ, ಕಾನ್ಫ್ಲಿಕ್ಟಿನ ಸ್ಥಿತಿನಲ್ಲಿ, ಜಗಳದ ಸ್ಥಿತಿನಲ್ಲಿ ಚೈನಾ ಏನಿದೆಯೋ ಅದು ಅವ್ರ ಕಡೆಯಿಂದ ನಮ್ ಜೊತೆ ಯುದ್ಧ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಯಾಕೆ ಮಾತಾಡ್ಬೇಕು ಹೇಳಿ? ನೋಡಿ, ಪ್ರತಿಯೊಂದು ದೇಶಕ್ಕೂ ಅದರದೇ ಆದ ಸಮಸ್ಯೆಗಳಿರತ್ವೆ. ತಮ್ಮ ಸಮಸ್ಯೆಗಳನ್ನೇ ಬಗೆಹರಿಸ್ಕೊಳಕ್ಕಾಗ್ತಿಲ್ಲ, ಇನ್ನೊಬ್ರು ಜಗಳದಲ್ಲಿ ಮೂಗ್ ತೂರ್ಸಕ್ ಹೋಗ್ತಾ ಇದ್ದಾರೆ. ಯಾಕೆ ಹೇಳಿ ಇದೆಲ್ಲ? ಇದರ ವಿಚಾರವಾಗಿ ಓವೈಸಿ ಸಾಹೇಬ್ರು ಬಹಳ ಒಳ್ಳೆ ಮಾತನ್ನ ಹೇಳಿದ್ರು. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಅವರು ಇಸ್ಲಾಂನ ಮಾತಾಡ್ತಾರೆ, ಆದ್ರೆ ಚೈನಾದ ಸಪೋರ್ಟ್ ತಗೊಳ್ತಾರೆ. ಆ ಚೀನಾ ಮುಸಲ್ಮಾನರಿಗೆ ಬಲವಂತವಾಗಿ ಹಂದಿ ಮಾಂಸವನ್ನ ತಿನ್ನಿಸ್ತಾ ಇದೆ. ನೋಡಿ, ವೈಸಿ ಸಾಹೇಬರು ಹೇಳ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ ಸತ್ಯ ಇರ್ಬೋದು, ಅದ್ರ ಬಗ್ಗೆ ಹೇಳೋದಿಲ್ಲ. ಆದ್ರೆ ನಾನೊಂದು ಮಾತು ಹೇಳ್ತೀನಿ, ಇವ್ರು ಯಾಕೆ ಒಂದು ವಿಷಯದ ಬಗ್ಗೆ ಯೋಚಿಸೋದಿಲ್ಲ ಅಂದ್ರೆ, ಅಲ್ಲೊಂದು ಪ್ರಾವಿನ್ಸ್ ಇದೆಯಲ್ಲ, ಅಲ್ಲಿನ ಪರಿಸ್ಥಿತಿ ಬಗ್ಗೆ ಪ್ರತಿದಿನ ಪತ್ರಿಕೆಗಳು ಬರುತ್ತಲ್ಲ, ಅಲ್ಲಿ ಆಸೀಂ ಮುನೀರ್ ಸಾಹೇಬ್ರಿಗೆ ಅಲ್ಲಿರೋ ಮುಸಲ್ಮಾನರ ಬಗ್ಗೆ ಯಾಕೆ ಯಾವತ್ತೂ ಚಿಂತನೆ ಆಗೋದಿಲ್ವಲ್ಲ? ಅದನ್ನ ಕೇಳಿದ್ರೆ ಯಾವತ್ತಾದ್ರೂ? ನಿಜ ಹೇಳಬೇಕು ಅಂದ್ರೆ ಇದು ಕನ್ವೀನಿಯನ್ಸ್ನ ರಿಲಿಜನ್ ಆಗಿದೆ ಈ ಜನಗಳಿಗೆ. ರಿಲಿಜನ್ನ ಅರ್ಥ ಏನು ಅಂತಂದ್ರೆ, ಇದು ನಿಮ್ಮ ಜೀವನಕ್ಕೆ ಸಂಬಂಧಿಸಿದ್ದು. ನೋಡಿ, दर्द दिल के वास्ते पैदा किया इंसान को, वरना तात के लिए कुछ कम न थे करो में. ಅದನ್ನ ಮರಗಿಡಗಳು ಪ್ರಾಣಿ ಪಕ್ಷಿಗಳು ಮಾಡುತ್ತಲ್ವಾ? ನೋಡಿ, ಮಾನವತೆಯ ಅರ್ಥ ಏನು ಅಂತ ಅಂದ್ರೆ, दिल बदस्त आवर के हज्जे अकबर अस्त, अज हजारा काबा यक दिल बेहतर अस्त, काबा बुनियादे खलीले आदर अस्त, दिल गुजरगाहे जलीले अकबर अस्त. ಅಂದ್ರೆ ಯಾರ್ದಾದ್ರೂ ಒಬ್ಬರ ಮನ್ಸನ್ನಾದ್ರೂ ಗೆಲ್ಬೇಕು ಅಂತ, ಯಾರ್ದೋ ಜೀವ ತೆಗೀರಿ ಅಂತ ಎಲ್ಲೂ ಹೇಳಿಲ್ಲ. ರಿಲಿಜನ್ನ ನಿಜವಾದ ಅರ್ಥ ಏನು ಅಂತಂದ್ರೆ, ಜನರ ಮನಸ್ಸನ್ನ ಗೆಲ್ಲೋದು ಅಂತ. ಒಬ್ಬ ಮನುಷ್ಯನ ಮನಸ್ಸನ್ನ ನೀವು ಗೆದ್ರೆ ಅದು 1000 ಬಾರಿ ಹಜ್ ಯಾತ್ರೆ ಮಾಡೋದಕ್ಕಿಂತ ಹೆಚ್ಚು ಅಂತ ಹೇಳ್ತಾರೆ.